ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನಹಣ್ಣಿನ ಮುಳ್ಕ ಅಥವಾ ಸುಟ್ಟು ಅಂತ ಹೇಳ್ತಾರಲ್ಲ, ಇದನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಬಕ್ಕೆಹಣ್ಣ ಅಥವಾ ಇದಕ್ಕೆ ಹಲಸಿನಹಣ್ಣು ಅಂತಾನೂ ಹೇಳ್ತಾರೆ, ಬಕ್ಕೆಹಣ್ಣು ಅಂತಾನೂ ಕೂಡ ಹೇಳ್ತಾರೆ ಇದಕ್ಕೆ ಹಳ್ಳಿ ಸೈಡ್ನಲ್ಲಿ. ಇದನ್ನ ನಾನು ಈಗ ಫಸ್ಟು ಈ ಥರ ಕೊಯ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಇದನ್ನ ಇಷ್ಟು ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಸೊಳೆನ ಬಿಡಿಸ್ಕೊಂಡು ಆದ್ಮೇಲೆ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಬಿಡಿಸ್ಕೊಂಡಿದ್ದೀನಿ ಇದನ್ನ. ಈಗ ನಾನು ಮಿಕ್ಸಿಗೆ ಹಾಕಿ ಒಂದು ಅರ್ಧ ಜಾರ್ ಹಾಕುವಷ್ಟು ಮಿಕ್ಸಿಗೆ ಹಾಕಿ ಇದನ್ನ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ರುಬ್ಕೊಂಡು ಹಾಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ, ಗೋಧಿ ಹಿಟ್ಟು ಬೇಕಾದ್ರೂ ಹಾಕೋಬಹುದು. ನಾನು ಅಕ್ಕಿ ಹಿಟ್ಟಿನಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಡಿಪೆಂಡ್ ಬೆಲ್ಲ ಹಾಕೊಳ್ಬೇಕು. ಬೆಲ್ಲ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಈ ತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕೂಡ. ನೀವು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಬಹುದು. ಅದಾದ ನಂತರ ಈ ತರ ಮಿಕ್ಸಿಗೆ ಸ್ವಲ್ಪ ಹಾಕಿ ತರ್ತರಿ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕಾಸ್ಕೊಳ್ಬೇಕು. ಅಂದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಗಟ್ಟಿ ಆಗ್ಬೇಕು, ಕೈಯಲ್ಲಿ ತಗೊಂಡು ಬಿಡುವಷ್ಟು ಆಗ್ಬೇಕು. ಅಲ್ಲಿ ಆಗೋ ತನಕ ಇದನ್ನ ಚೆನ್ನಾಗಿ ಗ್ಯಾಸ್ ಕಾಸ್ಕೊಳ್ತಾ ಇದ್ದೀನಿ ನಾನು. ಇದೀಗ ನೋಡಿ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇನ್ನು ಗಟ್ಟಿ ಆಗ್ಬೇಕಾಗತ್ತೆ. ಎಷ್ಟು ಇದು ಸ್ವಲ್ಪ ಕೆಲವೊಂದ್ಸಲ ಇದು ಗಟ್ಟಿ ಆಗಲ್ಲ. ಗಟ್ಟಿ ಆಗದೆ ಇದ್ದಾಗ ನೀವು ಎಣ್ಣೆಲಿ ಬಿಟ್ರೆ ಅದು ಕರ್ಗೋದಾಗ ಆಗ್ಬಿಡುತ್ತೆ. ಆ ತರ ಆದಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ಕಲಿಸ್ಕೊಳ್ಬೇಕು. ಆಗ ಇದು ಸರಿಯಾಗಿ ಬರುತ್ತೆ, ಹದ ಬರುತ್ತೆ. ಇಲ್ವಾ ಅಕ್ಕಿ ಹಿಟ್ಟಿನೇ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಇದು ಸರಿಯಾಗಿ ಬಿಡೋದಿಕ್ಕೆ ಬಂದಿಲ್ಲ ಅಂದ್ರೆ ನಾವು ಹೇಳ್ತಾ ಇರೋದು, ಬಂದ್ರಂತೂ ಆಯ್ತು, ಮಿಕ್ಸ್ ಮಾಡ್ಬೇಕಂತ ಏನಿಲ್ಲ. ಸ್ವಲ್ಪ ಗಟ್ಟಿ ಕಾಸ್ಕೊಂಡ್ರು ಚೆನ್ನಾಗಾಗುತ್ತೆ. ತುಂಬಾ ಗಟ್ಟಿ ಕಾಸ್ಕೊಂಡ್ರೆ ತಿನ್ಬೇಕಾದ್ರೆ ಗಟ್ಟಿ ಅನ್ಸುತ್ತೆ. ಹಾಗಾಗಿ ಮೀಡಿಯಂ ಹದದಲ್ಲಿ ಇದನ್ನ ಕಲ್ಸ್ಕೊಳ್ಬೇಕು. ನೋಡಿ ಈ ತರ ಕಲ್ಸ್ಕೊಂಡಿದೀನಿ. ನೆಕ್ಸ್ಟ್ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ. ನೋಡಿ ಈ ತರ ಗಟ್ಟಿ ಆಗತ್ತರ ಈ ತರ ನಾನು ಕೈಯಲ್ಲೇ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆಲಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ಬೇಕು ಒಂದ್ 5 ನಿಮಿಷ. ಇಲ್ಲಾಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ, ಹಿಟ್ಟಿಟ್ಟಾಗೆ ಇರುತ್ತೆ. ಹಾಗಾಗಿ ಇದನ್ನ ಬಾಳೆಹಣ್ಣಿಂದ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಇದನ್ನೀಗ ನಾನು ಎಣ್ಣೆಲಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಇದಕ್ಕೆ ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಇದನ್ನ ನಾನು ಗ್ಯಾಸ್ ಇದನ್ನ ಒಲೆಯಿಂದ ತೆಕ್ಕೊಳ್ತೀನಿ. ಈಗ ಇದು ಹಲಸಿನಹಣ್ಣ ಮುಳ್ಕ ಅಥವಾ ಸುಟ್ಟು ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.